ಸಂಗಚದ್ವಂ ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋಮನಾಂಸೇ ಜಾನತಾಂ ಸಂವೋಮನಾಂಸೇ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಲ್ಮೆಯ ವೀಕ್ಷಕರೇ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ಯೋಗ ಚಿಕಿತ್ಸೆ ಎನ್ನುವ ಬಗ್ಗೆ ನೋಡೋಣ. ಮಂಡಿ ನೋವಿನ ಚಿಕಿತ್ಸೆಯಲ್ಲಿ ನೀ ಸಪರೇಷನ್ ಟ್ರಾಕ್ಷನ್ ನಂತರ ಮೂರನೇ ಟ್ರಾಕ್ಷನ್ ಅನ್ನು ಈಗ ನೋಡೋಣ. ಇಲ್ಲಿ ನಾವು ಕಾಲಿನ ಮಂಡಿಗೆ ಅಲ್ಲಿ ಹೇಗೆ ಬೆಲ್ಟನ್ನು ಕಟ್ಟಿದ್ವೋ ಅದೇ ರೀತಿ ಇಲ್ಲಿ ಒಂದು ಹಾರ್ಸ್ ಬಾರನ್ನು ಇಟ್ಟು ಅದರ ಮೇಲೆ ಒಂದು 15-20 kg ವೇಟನ್ನು ಹಾಕುವಂಥ ವಿಧಾನ ಈಗ ಹೇಗೆ ಅಂತ ನೋಡೋಣ. ನಿಧಾನವಾಗಿ ಮಲ್ಕೊಳ್ಳಿ, ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ಇದರ ಮೇಲೆ ತನ್ನಿ, ಹಾಗೆ ಮುಂದಕ್ಕೆ ಬನ್ನಿ. ಎಸ್, ಮಂಡಿಯ ಕೆಳಭಾಗವನ್ನು ಈ ಹಾರ್ಸ್ ಬಾರ್ಗೆ ನೇರವಾಗಿ ಇಟ್ಟು ಎರಡೂ ಕಾಲನ್ನು ಜೋಡಿಸಿ ಈ ರೀತಿ ಒಂದು ಟವೆಲನ್ನು ನಮ್ಮ ಹಿಮ್ಮಡಿ ಮತ್ತು ಕಾಲಿಗೆ ಕಟ್ಟಬೇಕಾಗತ್ತೆ. ಈ ಕಟ್ಟುವ ವಿಧಾನ ಅಲ್ಲಿ ಒಂದು 15-20 kg ವೆಯ್ಟ್ ಹಾಕಿದಾಗ ಕಾಲಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು ಮತ್ತು ಒತ್ತಡಕ್ಕೆ ಆಗಬಾರ್ದು ಅನ್ನೋದಕ್ಕೆ ಅದಕ್ಕೊಂದು ಕುಷನ್ ಎಫೆಕ್ಟ್ ಕೊಡಲಿಕ್ಕೆ ಈ ಒಂದು ಬಟ್ಟೆಯನ್ನು ಹಾಕಿ ನೋಡಿ, ಈ ರೀತಿಯ ಕಬ್ಬಿಣದ ಭಾರವನ್ನು ನಾವು ಈ ರೀತಿ ಇಳೆ ಬಿಡ್ತೀವಿ. ಸೊ ಅವಾಗೇನಾಗತ್ತೆ, ಈ ಮಂಡಿಯ ಭಾಗ ತುಂಬ ಚೆನ್ನಾಗಿ ಟ್ರ್ಯಾಕ್ಷನ್ ಆಗತ್ತೆ. ಸೊ ಮಂಡಿಯ ನೋವಲ್ಲಿ ನಮಗೆ ಇದು ಬಹಳ ಪ್ರಧಾನವಾದ ಚಿಕಿತ್ಸೆ. ಯಾಕೆ ಹೇಳಿದರೆ ಮಂಡಿಯ ಭಾಗದಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ ಅಂತ ಆಗಲೇ ಹೇಳಿದ್ದೇನೆ. ಆ ಸೈನೋವಿಯಲ್ ಫ್ಲೂಯಿಡ್ ಇಂಪ್ರೂವ್ ಆಗಲಿಕ್ಕೆ ಅಲ್ಲಿರುವ ಒಂದು ಫಂಕ್ಷನಿಂಗ್ ಅಂದರೆ ಲೂಬ್ರಿಕೇಷನ್, ಮಂಡಿಯ ಭಾಗದಲ್ಲಿ ಲೂಬ್ರಿಕೇಷನ್ ನಾವು ಎಷ್ಟು ಹೆಚ್ಚು ಮಾಡ್ತೇವೋ ಆಗ ಮಂಡಿಯ ನೋವು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಆರಾಮದಲ್ಲಿ ಮಲಗಿಸಿ, ಒಬ್ಬೊಬ್ಬರಿಗೆ 2 ಮಂಡಿಯಲ್ಲೂ ನೋವಿರುತ್ತೆ, ಒಬ್ಬೊಬ್ಬರಿಗೆ 1 ಮಂಡಿಯಲ್ಲಿ ಮಾತ್ರ ನೋವಿರುತ್ತೆ. ಒಂದೇ ಮಂಡಿಯಲ್ಲಿ ನೋವಿದ್ರೂ ಕೂಡ ಅಥವಾ 2 ಮಂಡಿಯಲ್ಲಿ ನೋವಿದ್ರೂ ಕೂಡ ಈ ಟ್ರ್ಯಾಕ್ಷನನ್ನು ಈ ರೀತಿ ಹಾಕಿದಾಗ ಅವರು ಆರಾಮಾಗಿ ಮಲಗಿ ಇದನ್ನು ಅನುಭವಿಸ್ಬೋದು. ಇಲ್ಲಾಂದರೆ ಬೇರೆ ರೀತಿಯಲ್ಲಿ ಹಾಕ್ಲಿಕ್ಕೆ ಹೋದರೆ ಅವರಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಮಲಗಿಸ್ಬಿಟ್ಟು ಈ ಹಾರ್ಸ್ ಬಾರ್ ಮೇಲೆ ಈ ರೀತಿ ಹಾಕುವಂಥದ್ದು. ಇಲ್ಲಿ ಒಂದು 10, 15 ಅಥವಾ 20 kg ವರೆಗೂ ನಾವು ವೇಟ್ ಹಾಕ್ಬೋದು. ಹಾಕಿದಾಗ ಚೆನ್ನಾಗಿ ಅದನ್ನು ಜಗ್ಗಲ್ಪಡುತ್ತೆ. ಈ ವೇಟ್ ಆದಷ್ಟು ಕಾಲಿನ ಕೆಳಭಾಗವನ್ನು ಜಗ್ಗಿದಾಗ ಈ ಮಂಡಿಯಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ನಮಗೆ ಅವರಿಗೆ ಒಂದು ರೀತಿಯ ಆನಂದ ಆಗುತ್ತೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆಕ್ಸಿಜನ್ ಫ್ಲೋ ಆಗುತ್ತೆ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಒಂದು ಹಂತದಲ್ಲಿ ಅವರಿಗೆ ಆರೋಗ್ಯವನ್ನು ಕೊಡುತ್ತೆ. ಮಂಡಿಯ ಭಾಗಕ್ಕೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನೋಡಿ, ಆರಾಮದಲ್ಲಿ ಇದನ್ನು ನಾವು ಈ ರೀತಿಯ ಎತ್ತರದ ಜಾಗದಲ್ಲೇ ಮಾಡಬೇಕು. ಅಂದರೆ ಒಂದು ಕಾಟ್ ಮೇಲಾಗಲಿ ಅಥವಾ ಹಾಸಿಗೆ ಮೇಲಾಗಲಿ ಈ ರೀತಿಯ ಒಂದು ಎತ್ತರದ ಪ್ರದೇಶದಲ್ಲಿ ಅವರಿಗೆ ಮಲಗಿಸ್ಬಿಟ್ಟು ಆರಾಮದಲ್ಲಿ ಮಾಡುವಂಥದ್ದು. ಮಂಡಿ ನೋವಿಗೆ ಈಗ ನಾವು 4ನೇ ಟ್ರ್ಯಾಕ್ಷನನ್ನು ನೋಡೋಣ. ಈಗ ಇಲ್ಲಿ ಮಲಗಿಬಿಟ್ಟು ನಾವು ಕಬ್ಬಿಣದ ಭಾರವನ್ನು ಹಾಕಿ ಕಾಲ ಮೇಲೆ ಒಂದು ಡಬಲ್ ನೀ ವೇಟ್ ಟ್ರ್ಯಾಕ್ಷನನ್ನು ನೋಡಿದ್ವಿ. ಅದರ ಮುಂದುವರಿದ ಭಾಗ ನಾವು ಸ್ಯಾಂಡ್ ಬ್ಯಾಗನ್ನು ಕಾಲಿನ ಮೇಲೆ ಹಾಕಿ ಅದರ ಭಾರವನ್ನು ಕಾಲಿನ ಮೇಲೆ ಹಾಕಿ ಅದನ್ನು ಮೂವ್ ಮಾಡುವಂಥ ಒಂದು ಟ್ರ್ಯಾಕ್ಷನನ್ನು ಈಗ ನೋಡೋಣ. ಆರಾಮದಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಹಿಂದಕ್ಕೆ ಹೋಗಿ ಕೂತ್ಕೊಳ್ಳಿ. ಎಸ್, ಆರಾಮಾಗಿ ನಿಮ್ಮ ಕಾಲನ್ನು ಮುಂದೆ ಇಟ್ಟಿರೋ ಸ್ಟೂಲ್ನಲ್ಲಿ ಇಡಿ. ಎಸ್,
ಸ್ಯಾಂಡ್ ಭಾಗ ನೀಡಿ ಕೊಡಿ, ತಿಳ್ಕೊಡಿ, ಇದು ಹಿಡ್ಕೊಳ್ಳಿ. ಈಗ ಇದನ್ನು ಒಂದೊಂದಾಗಿ ನಾವು ಆ ಸ್ಯಾಂಡ್ ಬ್ಯಾಗನ್ನು ಕಾಲಿಗೆ ಕಟ್ಟುವ ವಿಧಾನಗಳು. ಈ ರೀತಿ ನಾವು ಸ್ಯಾಂಡ್ ಬ್ಯಾಗನ್ನು ಕಾಲಿನ ಮೇಲೆ ಇಟ್ಟಾಗ ಅವರಿಗೆ ಆರಾಮ ಅನ್ನಿಸ್ತದೆ, ಒತ್ತಡ ಕಡಿಮೆ ಆಗತ್ತೆ, ಕಾಲಿನ ಸೆಳೆತಗಳು ಕಡಿಮೆ ಆಗತ್ತೆ, ಒಂದು ರೀತಿಯ ಭಾರವನ್ನು ಕಳೆದ ಒಂದು ಅನುಭವ ಅವರಿಗೆ ಆಗತ್ತೆ. ಅಷ್ಟು ಆನಂದವನ್ನು ಈ ಒಂದು ಸ್ಯಾಂಡ್ ಬ್ಯಾಗ್ ಥೆರಪಿ ಕೊಡ್ತದೆ ಅವರಿಗೆ. ಬಿಗಿಯಾಗಿ ನಾವು ಒಂದು 4 ರೋಪನ್ನು ತಗೊಂಡು, ಬೆಲ್ಟನ್ನು ತಗೊಂಡು ಕಟ್ಟುವಂಥದ್ದು. ಇದು ಕಟ್ಟಿದ ಮೇಲೆ ಅದು ಜಾರದಂತೆ ಬೀಳದಂತೆ ಸರಿಯಾದ ರೀತಿಯಲ್ಲಿ ಕಟ್ಟುವ ವಿಧಾನ ಇರಬೇಕು. ಸಾಮಾನ್ಯವಾಗಿ ನಾವು ಕುರ್ಚಿ ಮೇಲೆ, ಸೋಫಾದ ಮೇಲೆ ಕೂತ್ಕೊಳ್ತಾ ಇರ್ತೀವಿ ಅಲ್ವಾ, ಹೆಚ್ಚೊತ್ತು. ಅವಾಗ ಏನು ಮಾಡ್ತೀವಿ, ನಾವು ಕಾಲನ್ನು ಇಳೆ ಬಿಟ್ಟು ಕೂತ್ಕೊಳ್ತೀವಿ. ಆ ರೀತಿ ಇಳೆ ಬಿಟ್ಟು ಕೂತ್ಕೊಂಡಾಗ ಮಂಡಿ ನೋವು ಇದ್ದವರಿಗೆ ಇನ್ನಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡಬೇಕು, ಅವರು ಕುರ್ಚಿಯಲ್ಲಿ ಕೂತ್ಕೊಂಡ ಸ್ಥಿತಿಯಲ್ಲಿ ಮುಂದ್ಗಡೆ ಈ ರೀತಿ ಒಂದು ಸ್ಟೂಲ್ ಹಾಕ್ಬಿಟ್ಟು ಕಾಲನ್ನು ಈ ರೀತಿ ಹೇಗೆ ನೇರವಾಗಿಟ್ಟು ಕೂತ್ಕೊಂಡಿದ್ದಾರಲ್ಲ, ಈ ರೀತಿ ಸ್ಟೂಲ್ ಮೇಲೆ ಕಾಲಿಟ್ಟು ಕೂತ್ಕೋಬೇಕು. ಕೂತ್ಕೊಂಡಾಗ ಅವರಿಗೆ ಮಂಡಿಯ ನೋವು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಆ ನೋವಿನ ಅನುಭವ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಕಾಲನ್ನು ಎಳೆ ಬಿಟ್ಬಿಟ್ರೆ ಇದ್ದ ನೋವು ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಬೇಕು. ಯಾರಿಗೆ ಮಂಡಿ ನೋವಿದೆಯೋ ಅವರು ಕಾಲನ್ನು ಎಳೆ ಬಿಟ್ಟು ಕೂತ್ಕೋಬಾರ್ದು, ಒಂದು ಸ್ಟೂಲ್ ಇಟ್ಟು ಅದರ ಮೇಲೆ ಆರಾಮದಲ್ಲಿ ಕೂತ್ಕೋಬೇಕು. ನೋಡಿ, ಅವ್ರಿಗೇನು ಸಮಸ್ಯೆ ಇಲ್ಲ, ಕೂತ್ಕೊಂಡಿರ್ತಾರೆ ಆರಾಮಾಗಿ, ಏನು ಕಷ್ಟವೇ ಇಲ್ಲ. ಕಷ್ಟಪಡ್ತಿರೋದು ನಾವು ಅಲ್ವಾ. ಯಾಕಂದರೆ ಅವರಿಗೆ ತುಂಬ ನೋವಿನ ಸಂಕಟ ಇರುತ್ತೆ, ಮಂಡಿ ಸಹಿಸಲಾರದಷ್ಟು ನೋವಾಗಿರುತ್ತೆ, ಒಂದು ಹೆಜ್ಜೆ ಇಡಲಿಕ್ಕೂ ಕಷ್ಟಪಡ್ತಾರೆ. ಅಂಥ ಸ್ಥಿತಿಯಲ್ಲಿ ಈ ರೀತಿಯ ಟ್ರ್ಯಾಕ್ಷನ್ಗಳನ್ನು ನಾವು ಹಾಕಿದಾಗ ಆರಾಮಾಗಿ ಕೂರಿಸ್ಬಿಟ್ಟು ಅವರಿಗೆ ಒಂದು ಆರೋಗ್ಯವನ್ನು ಕೊಡುವ ವಿಧಾನಗಳು. ಇಲ್ಲಿ ಯಾವುದೇ ರೀತಿಯ ಔಷಧಿಗಳ ಪ್ರಯೋಗ ಇಲ್ಲ, ಕೇವಲ ಶರೀರದ ಒಳಗಿರುವ ಶಕ್ತಿಗಳನ್ನೇ ನಾವು ಬಳಸಿಕೊಂಡು ಈ ವಿಧಾನದೊಂದಿಗೆ ನಾವು ಟ್ರ್ಯಾಕ್ಷನ್ ಕೊಡುವಂತಹ ಮತ್ತು ಗುಣಪಡಿಸುವಂತಹ ಒಂದು ಯೋಗ ಚಿಕಿತ್ಸೆ. ಎಸ್, ಇದನ್ನು ಎತ್ಕೊಳ್ಳಿ, ಲಿಫ್ಟ್ ಮಾಡಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಕಾಲು ಹಿಡಿದು ಲಿಫ್ಟ್ ಮಾಡಿ. ಎಸ್, ಈಗ ನಿಧಾನವಾಗಿ ನಾವು ಆ ಸ್ಟೂಲನ್ನು ಪಕ್ಕಕ್ಕಿಡ್ತೇವೆ. ಎಸ್, ಈ ಕಡೆ ಬನ್ನಿ. ಈಗ ನೋಡಿ, ನಿಧಾನವಾಗಿ ಅವರು ಉಸಿರು ತಗೊಳ್ತಾ ಕಾಲನ್ನು ಮೇಲೆ ಕೆತ್ತಬೇಕು, ಉಸಿರು ಬಿಡ್ತಾ ಕಾಲನ್ನು ಕೆಳಗೆ ಬಿಡಬೇಕು. ಸ್ವಲ್ಪ ಹಿಂದಕ್ಕೆ ಹೋಗಿ ಕೂತ್ಕೊಳ್ಳಿ ಆರಾಮದಲ್ಲಿ. ಎಸ್, ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ, ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನೋಡಿ, ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಮೂಮೆಂಟ್, ಕೂತ್ಕೊಳ್ಳಿ ಕೆಳಗೆ, ಮೂಮೆಂಟ್ ಮಾಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಅವರಿಗೆ. ಅವಾಗೇನು ಮಾಡಬೇಕು, ನಾವು ಅವರಿಗೆ ಸಹಾಯ ಮಾಡಬೇಕು. ಈಗ ಲಿಫ್ಟ್ ಮಾಡಿ. ಎಸ್, ಉಸಿರು ಕೆಳಗಿಳಿಸಿ, ನೀವೇ ಮಾಡಿ. ಎಸ್, ಕೆಳಗಿಳಿಸಿ ಮೇಲೆತ್ತಿ, ಕೆಳಗಿಳಿಸಿ ಮೇಲೆತ್ತಿ. ನೋಡಿ, ನಾವು ಅವರಿಗೆ ಸಹಾಯ ಮಾಡಿದಾಗ ಸಹಜವಾಗಿ ಅಲ್ಲಿ ಮೂಮೆಂಟ್ ಆಗುತ್ತೆ. ಒಂದು ವಾರ, ಒಂದು 4 ದಿವಸ ನಾವು ಅವ್ರಿಗೆ ಸಪೋರ್ಟ್ ಮಾಡಿದರೆ ಆವಾಗ ಅವರಿಗೆ ಅನುಭವ ಆಗುತ್ತೆ, ಇನ್ನೂ ನಾನು ಮಾಡ್ಬೋದು ಅಂತ. ಹಾಗೆ 4-6 ದಿನ ಕಳೆದ ಮೇಲೆ ಅವರು ಇದನ್ನು ಓನಾಗಿ ಅವರೇ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವಾಗಿ ಸ್ವತಃ ಮಾಡೋದರಿಂದ ಲಾಭ ಹೆಚ್ಚಾಗತ್ತೆ. ಅಂದರೆ ಪ್ರಾರಂಭದಲ್ಲಿ ಅವರಿಗೆ ನೋವಿನ ಅನುಭವ ಇರೋದರಿಂದ ಅವ್ರು ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಹಾಗಾಗಿ ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕು. 4-6 ದಿನ ಕಳೆದ ಮೇಲೆ ಮತ್ತೆ ಪುನಃ ಅವರೇ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ಕೈ ಬಿಟ್ಬಿಡಿ, ನೀವಾಗಿ ಮಾಡಿ. ಎಸ್, ಸ್ವಲ್ಪ ಫಾಸ್ಟ್ ಮಾಡಿ.
ಎಸ್, ವೆರಿ ಗುಡ್. ಈ ರೀತಿ ಎಷ್ಟು ಫಾಸ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಉಸಿರು ತಗೊಳ್ತಾ ಮೇಲೆ ಕೆತ್ತೋದು, ಉಸಿರು ಬಿಡ್ತಾ ಕೆಳಗೆ ಇಳಿಸೋದು. ನೋಡಿ ಎಷ್ಟು ಕಾಲಿನ ಮಂಡಿಯ ಭಾಗಕ್ಕೆ ಭಾರ ಬೀಳ್ತಾ ಇದೆ, ಎಷ್ಟೊಂದು ಚಂದವಾಗೋದು ಓಪನ್ ಅಪ್ ಆಗ್ತಾ ಇದೆ. ಈ ರೀತಿಯ ನೀ ಸಪರೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಲ್ಲಿ ಅನುಭವಕ್ಕೆ ಬರ್ತಾ ಇದೆ. ಅವರಿಗೆ ಇದಾದ ಮೇಲೆ ಕಾಲು ಎಷ್ಟು ಹಗುರ ಆಗುತ್ತೆ ಅಂದರೆ ಅಷ್ಟು ಆರಾಮ ಅನ್ನಿಸ್ತದೆ. ಅಂದರೆ ಈ ಸ್ಯಾಂಡ್ ಬ್ಯಾಗಿನ ಕ್ವಾಲಿಟಿ ಹಾಗೆ ಎಲ್ಲ ನೋವನ್ನು ತೆಗೆಯುವ ಒಂದು ರಾಮಬಾಣ ಇದ್ದಾಗೆ ನಮ್ಮ ಸ್ಯಾಂಡ್ ಬ್ಯಾಗ್. ಎಸ್, ನಿಧಾನವಾಗಿ ಕಾಲನ್ನು ಹಿಡ್ಕೊಳ್ಳಿ. ಪ್ರಾರಂಭದಲ್ಲಿ ಒಂದು 50, 100 ಈ ರೀತಿಯಾಗಿ ಅದನ್ನು ಮಾಡಿದರೆ ತುಂಬ ಅನುಕೂಲ ಆಗತ್ತೆ. ಬರ್ತಾ ಬರ್ತಾ ಜಾಸ್ತಿ ಮಾಡ್ಬೋದು. ಆಮೇಲೆ ನಿಧಾನವಾಗಿ ಇದನ್ನು ಬಿಚ್ಚಿ ಈ ಕಡೆ ಬನ್ನಿ. ಅದಾದಮೇಲೆ ಇದನ್ನು ಸರ್ ಇದು ಮಂಡಿಗೆ ತುಂಬ ವ್ಯಾಯಾಮವನ್ನು ಕೊಡುವ ಒಂದು ವಿಧಾನ. ಸ್ಯಾಂಡ್ ಬ್ಯಾಗಿನ ಮೂಲಕ ಮಂಡಿಗೆ ಉತ್ತಮವಾದ ವ್ಯಾಯಾಮವನ್ನು ಕೊಡುವಂಥದ್ದು. ನೋಡಿದಿರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಮಂಡಿ ನೋವಿನ ಯೋಗ ಚಿಕಿತ್ಸೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ಶುಭವಾಗಲಿ. ನಮಸ್ಕಾರ.